ನಿಮ್ಮ ಗರ್ಲ್ಫ್ರೆಂಡ್. ಓ ಮೈ ಗಾಡ್. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ಲಾಗಲ್ಲಿ ಒಂದು ಫನ್ನಿ ಗೇಮ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಇವತ್ತು ಅರ್ಜೆಂಟಾಗಿ ನಮ್ಮ ಹೊಸ ಮನೆ ಕಡೆ ಹೋಗಲಿಕ್ಕಿದೆ. ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಕೆಲಸ ನಮಗೆಲ್ಲ ಕೆಲಸದವರಿಗೆ ಕೆಲಸ ಇದೆ ಸ್ವಲ್ಪ. ಸೊ ಹಾಗಾಗಿ ಹೋಗುವಾಗ ಒಂದು ಫನ್ನಿ ಗೇಮ್ನ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಗೇಮ್ ಏನಂದರೆ, ನಾವು ಇವಾಗ ಒಂದು ವರ್ಡ್ ಹೇಳ್ತೀವಿ, ಲೆಟ್ರ್ ಹೇಳ್ತೀವಿ. ಆ ಲೆಟ್ರಲ್ಲಿ ನಾವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ಕೋಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ. ಫೇವ್ರೆಟ್ ಫುಡ್? ಸಮೋಸ. ಫೇವ್ರೆಟ್ ಪ್ಲೇಸ್? ಸಾನೂರು. ಈಗ ಎಲ್ಲಿಗೆ ಹೋಗ್ತಾ ಇರೋದು? ಶಿರುವ ಮಂಚಕಲ್. ಶಿರುವ. ಫೇಲ್. ಏ ಶಿರುವ ಅಲ್ಲ, ಶಾ ಅಲ್ಲ, ಸಾ ಶಿರುವ ಶಾ. ಓಕೆ ಓಕೆ. ನೋ ಶಿರುವ ಅಲ್ಲ, ಸಾ. ನೋ ಫೇಲ್. ಈಗ ನನ್ಗೆ ದಾಮ. ದಾ. ಓಕೆ. ಕ್ವಶನ್. ಒಂದನೇ ತರಗತಿಯ ಟೀಚರ್ ಹೆಸರು? ಸಂಗೀತ. ಸಾ. ಫೇಲ್. ದಾ ಹೇಳಿದ್ದೆ. ದಾಮ. ಸಾರಿ. ಸಂಗೀತ. ಓಕೆ. ನಾನು ಕಾಲಿ ಫೇವ್ರೆಟ್ ಫುಡ್ ಯಾವುದು? ಕಲ್ಲುಮಕಾಯಿ. ಓ ಮೈ ಗಾಡ್. ನೆಕ್ಸ್ಟ್, ನಿಮ್ಮ ಗರ್ಲ್ಫ್ರೆಂಡ್? ಕಮಲ. ಓಹೋ, ಕಮಲ. ಕರೀನಾ ಕಪೂರ್. ಈಗ ನೆಕ್ಸ್ಟ್ ನನಗೆ ಯಾವ್ದಾದ್ರು ಲೆಟರ್? ಎನ್. ಇಂಗ್ಲಿಷ್? ಓಕೆ. ಕ್ವಶನ್. ನಿನ್ನ ಅಪ್ಪನ ಹೆಸರು? ಫನ್ನಜೀರ್. ಎಂತ ಆ ಥರ ಎಲ್ಲ ಕ್ವಶನ್ ಕೇಳ. ನೀನೀಗ ಇರುವ ಊರಿನ ಹೆಸರು? ನಾಗೂರ್. ನಿನ್ನ ಮಂಡೆ ಅದರಲ್ಲಿ ನೋಡು, ನಿಟ್ಟೆ. ಹೌದು, ಸೋತೆ ನೀನು. ಅದು ನಾ ಅಲ್ಲಿ ಮಾತ್ರ ಹೇಳಲಿಕ್ಕಲ್ಲ ಹೇಳಿದ್ದು, ಅದು ಹಾಗೆ ಹೇಳಲಿಕ್ಕಿಲ್ಲ. ಆಗಿಲ್ಲ, ಒಟ್ಟರೆ ನಾ ಅಲ್ಲಿ ಹೇಳಿದ್ರೆ. ಹಾಗೆ ನಾವು ನೆಕ್ಸ್ಟ್ ರಿಟರ್ನ್ ಬಂದ ನಂತರ ಇನ್ನೊಂದು ಗೇಮ್ ಆಟ ಆಡೋಣ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಇವಾಗ ಹೊಸ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಹೊರಗಡೆ ಎಲ್ಲ ಹುಲ್ಲು ಗಿಡ ಮರ ಎಲ್ಲ ಆಗಿದೆಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಲಿಕ್ಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಂತರ ಮುಂದೆ ನಾನು ಬ್ಲಾಗಲ್ಲಿ ನಿಮಗೆ ಮನೆಯ ಹೊರಗಡೆ ಮಾತ್ರ ತೋರಿಸಿದೆಯಲ್ಲ, ಒಳಗಡೆ ಫುಲ್ ಕತ್ತಲೆ ಆಗಿತ್ತಲ್ಲ, ತೋರಿಸ್ಲಿಕ್ಕಾಗಲಿಲ್ಲಲ್ಲ. ಸೊ ಇವತ್ತಿನ ಬ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಸಹ ವಿಡಿಯೋ ನಾನು ಶೂಟ್ ಮಾಡ್ತೀನಿ, ಮುಂದೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಎಲ್ಲ ಹೇಳಿ ಕಂಪ್ಲೀಟಾಗಿ. ಸೊ ಹಾಗೆ ನಾನು ಫೈನಲಿ ನನ್ನ ಡೆಸ್ಟಿನೇಷನ್ಗೆ ರೀಚ್ ಆದೆ. ಇವಾಗ ಫೈನಲಿ ಮನೆ ಹತ್ರನೂ ಸಹ ನಾನು ಬಂದೆ. ಸೊ ಇವಾಗ ಬನ್ನಿ, ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೂ ಇದೆಯಲ್ಲ, ಎಲ್ಲ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಏನಂತ ಹೇಳಿ. ಹಾಗೆ ನಾನು ಮನೆ ಕಡೆ ಬಂದೆ ಅಲ್ಲ. ಸೊ ಬೆಳಿಗ್ಗೆನೇ ನಾನು ಹೊರಡಿದ್ದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಡೈರೆಕ್ಟಾಗಿ ಇವತ್ತು ಎಲ್ಲ ಕೆಲಸ ಬೇಗನೆ ಮುಗಿಸಿ ಒಂದು 8 ಗಂಟೆ ಆಗುವಾಗ ಮನೆಯಿಂದ ಹೊರಡಿ ಬಂದಿದ್ದೆ. ಸೊ ಕೆಲಸದವ್ರು ಬರ್ತಾರಲ್ಲ, ಸೊ ತಡ ಆದರೆ ಮತ್ತೆ ಅವ್ರು ಬರೋದಿಲ್ಲ ಅಂತ ಹೇಳಿ ಏನು ಮಾಡಿದೆ, ಬೇಗನೆ ಬಂದೆ. ಸೊ ಹಾಗೆ ನಾನು ಮೇಲೆ ನಿಂತ್ಕೊಂಡು ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಇದೆಯಲ್ಲ ಈ ಥರ, ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು, ಲೆವೆಲ್ ಮಾಡ್ಕೋಬೇಕಂತ ಹೇಳಿ ಫುಲ್ ಇಲ್ಲಿ ಕ್ಲೀನ್ ಮಾಡಿಸ್ಲಿಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಸೊ ನೋಡಿದ್ರಲ್ಲ ಇವಾಗ ಹೇಗಿದೆ ಅಂತ ಹೇಳಿ. ಸೊ ನಂತರ ನಿಮಗೆ ಕೊನೆಗೆ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ಆಗಿದೆ ಅಂತ ಹೇಳಿ. ಮನೆಯ ಹೊರಗಡೆ ತೋರಿಸಿದೆಲ್ಲ, ಇವತ್ತು ಮನೆಯ ಒಳಗಡೆ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಫ್ರಂಟಲ್ಲಿರುವಂಥ ಹಾಲ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಡೈನಿಂಗ್ ಏರಿಯಾ ನೋಡಿ, ಈ ಥರ ಇದೆ ಫುಲ್ಲ. ಈ ಡೈನಿಂಗ್ ಏರಿಯಾದಲ್ಲಿ ಇಲ್ಲಿ ಬಂದುಬಿಟ್ಟು ಟಾಯ್ಲೆಟ್ ಹಾಗೂ ಬಾತ್ರೂಮ್, ಜನರಲ್ ಟಾಯ್ಲೆಟ್ ಅಲ್ಲ. ಸೊ ನಾವು ಟಾಯ್ಲೆಟ್ ಮತ್ತು ಬಾತ್ರೂಮ್ ಸಪ್ರೇಟಾಗಿ ಮಾಡಿದ್ವಿ. ಸೊ ಇಲ್ಲಿ ಈ ಥರ ಇದೆ, ಮೇಲ್ಗಡೆ ಒಂದು ರ್ಯಾಕ್ನ ಕೊಟ್ಟು ಈ ಥರ ಇದೆ ಸ್ಪೇಸ್ ಎಲ್ಲ. ಸೊ ಡೈನಿಂಗಿಂದ ನಮಗೆ ಈಚೆ ಬಂದರೆ ಇಲ್ಲಿ 2 ಬೆಡ್ರೂಮ್ ಇದೆ, ಟೋಟಲ್ ಆಗಿ 3 ಬೆಡ್ರೂಮ್. ಡೈನಿಂಗಿಂದ ಈಚೆ ಸೈಡ್ ಬಂದರೆ ಇಲ್ಲಿ ಒಂದು ಬೆಡ್ರೂಮ್ ಇದೆಯಲ್ಲ. ಸೊ ಇಲ್ಲಿ ಸಹ ಅಟ್ಯಾಚ್ ಬಾತ್ರೂಮ್ ಮಾಡಿದ್ವಿ. ಅಟ್ಯಾಚ್ ಬಾತ್ರೂಮ್ಗೆ ಸಹ ನಾವು ಸಪ್ರೇಟಾಗಿ ಟಾಯ್ಲೆಟ್ ಮತ್ತು ಬಾತ್ರೂಮನ್ನು ಸಪ್ರೇಟಾಗಿಯೇ ಮಾಡಿದ್ವಿ. ಸೊ ಅದರ ಮೇಲ್ಗಡೆ ಸಹ ರ್ಯಾಕ್ ಕೊಟ್ಟು ಈ ರೀತಿ ಮಾಡಿದ್ವಿ ನೋಡಿ. ಈ ಥರ ಇದೆ ಒಂದು ಬೆಡ್ರೂಮ್.
ಸೊ ನೋಡಿದ್ರಲ್ಲ, ಈ ಬೆಡ್ರೂಮಿಂದ ನಾವು ಈಚೆ ಬದಿ ಬಂದರೆ ನೆಕ್ಸ್ಟ್ ಅವಾಗ ತೋರಿಸ್ತಿದೆಯಲ್ಲ ಈ ಬದಿಯಲ್ಲಿರುವ ಬೆಡ್ರೂಮ್ ಇದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಏನು ಮಾಡಲಿಲ್ಲ, ಒಂದು ಬೆಡ್ರೂಮ್ಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ವಿ. ಸೊ ಇಲ್ಲಿ ನಾವು ಆಲ್ರೆಡಿ ನಮ್ಮ ಮನೆಯಲ್ಲಿದ್ದ ಫರ್ನಿಚರ್ ಎಲ್ಲ ಇದ್ದಲ್ಲ ಅದನ್ನೆಲ್ಲ ತಂದು ಇಲ್ಲಿ ಹಾಕಿ ನಾವು ಬೀಗ ಹಾಕಿ ಇಟ್ಟಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಿದೆಯಲ್ಲ ನೆಕ್ಸ್ಟ್ ಬೆಡ್ರೂಮ್, ಇದು 3ನೇ ಬೆಡ್ರೂಮ್. ಈ ಥರ ಇದೆ ನೋಡಿ. ಇಲ್ಲಿ ಆ 2 ಬೆಡ್ರೂಮ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಈ ಬೆಡ್ರೂಮ್ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದರ ನೇರಿಗೆ ಈಗ ಡೈನಿಂಗಿಂದ ಈಚೆ ಸೈಡ್ ಬಂದರೆ ನಮಗೆ ಕಿಚನ್ ಏರಿಯಾ ಇದೆ. ಸೊ ಇದು ಕಿಚನ್ ಏರಿಯಾ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿ ಕಿಚನ್ ಏರಿಯಾ. ಕಿಚನ್ ಏರಿಯಾದಿಂದ ಹೊರಗಡೆ ನೋಡಿದರೆ ನಮಗೆ ಆವಾಗ ನಾನು ಕ್ಲೀನ್ ಮಾಡಲಿಕ್ಕೆ ತೋರಿಸಿದೆಯಲ್ಲ ಆ ವಿವೆ. ಕಿಚನ್ನಿಂದ ಹೊರಗಡೆ ನಮಗೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಸ್ಲಿಕ್ಕಿತ್ತಲ್ಲ, ಸೊ ಹಾಗಾಗಿ ನೋಡಿ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕ್ಲೀನ್ ಮಾಡ್ತಾನೆ ಇದ್ದಾರೆ ಇವಾಗ. ಸೊ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ಥರ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನಾನು ಏನು ಮಾಡಿದ್ದೆ ಗೊತ್ತಾ, ಸೊ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ಲಿಕ್ಕಿತ್ತು. ಸೊ ಅದೇ ಊರಲ್ಲಿ ನಮ್ಮ ತುಂಬ ರಿಲೇಟಿವ್ಸ್ ಎಲ್ಲ ಇದ್ದಾರಲ್ಲ, ಸೊ ಅಲ್ಲಿಗೆಲ್ಲ ಬಂದ್ವಿ. ಅಂದರೆ ಹಸ್ಬೆಂಡ್ ನನ್ನನ್ನು ಅಲ್ಲಿ ಮಾಡಿ ರಿಟರ್ನ್ ಬಂದರು. ಅಂದರೆ ಅವರಿಗೆ ಕೆಲಸದಲ್ಲಿ ಅಲ್ಲಿ ಕೆಲಸ ಮಾಡುವವ್ರ ಜೊತೆ ನೋಡ್ಲಿಕ್ಕಿದೆಯಲ್ಲ, ಸೊ ಹಾಗಾಗಿ ಅವರು ನನ್ನನ್ನು ಅಲ್ಲಿ ಮಾಡಿ ಬಂದರು. ಸೊ ಅಲ್ಲಿ ಹಾಗೆ ಕಸಿನ್ ಎಲ್ಲ ಗೋಬಿ ಮಂಚೂರಿ ಮಾಡಿದ್ಲು. ಸೊ ಹಾಗೆ ಕೆಲವು ಫ್ರೈ ಮಾಡಿ ಇನ್ನೊಂದು ಕೆಲವು ಫ್ರೈ ಎಲ್ಲ ಮಾಡಲಿಕ್ಕೆ ಬಾಕಿ ಇದೆ. ಸೊ ಅದನ್ನೆಲ್ಲ ತಿಂದು ನಂತರ ಸಂಜೆ ಆಗುವಷ್ಟರಲ್ಲಿ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ನೀವೇ ವಿಡಿಯೋ ಒಂದು ಶೂಟ್ ಮಾಡಿ ವ್ಯೂವರ್ಸಿಗೆ ತೋರಿಸ್ಲಿಕ್ಕೆ ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳಿ. ನಾನು ಮತ್ತೆ ಅಲ್ಲಿಗೆ ಬರಲ್ಲ ಅಂತ, ಬೇಡ ಬರೋದು, ಅಲ್ಲಿಂದ ನಂತರ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ಲಿಕ್ಕಿದೆಯಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೇಳಿ ಹಾಗೆ ಎನಿಸಿದ್ವಿ. ಸೊ ನೆಕ್ಸ್ಟ್ ಏನು ಗೊತ್ತಾ, ಒಂದು ಕಡೆ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ವಿ. ಸೊ ಇಲ್ಲಿ ಮಸೀದಿ ಕಡೆ ಬಂದ್ವಿ. ಸೊ ಇಲ್ಲಿ ಬಂದು ನಂತರ ಇಲ್ಲಿ ಏನು ನಾನು ವೀಡಿಯೋ ಶೂಟ್ ಏನು ಮಾಡಲಿಲ್ಲ, ವೀಡಿಯೋನ ಎಲ್ಲ ಮೊಬೈಲೆಲ್ಲ ಆಫ್ ಮಾಡಿಟ್ಕೊಂಡೆ. ನಂತರ ಅಲ್ಲಿಂದ ಹೊರಗಡೆ ಬಂದ ನಂತರ ಈ ಥರ ಪೊಟೆಟೊ ಟ್ವಿಸ್ಟರ್ ತಿಂದೆ. ನಂತರ ಅಲ್ಲಿಂದ ಸೀದಾನೆ ಮತ್ತೆ ಕಸಿನ್ ಅವರ ಮನೆಗೆ ಹೋಗಿ ಅವರನ್ನ ರಿಟರ್ನ್ ಮಾಡಿ ನಂತರ ನಾವು ನಮ್ಮ ಮನೆಗೆ ಇವಾಗ ಬಂದ್ವಿ. ಸೊ ಬರುವಾಗ ನಾವು ಪಾರ್ಸಲ್ ತಂದಿದ್ವಿ. ಆಲ್ರೆಡಿ ಎಲ್ಲ ಇತ್ತು ನನ್ನ ಹತ್ರ, ಹಿಟ್ಟೆಲ್ಲ ಕಲಸಿಟ್ಟದಿತ್ತು, ಆದರೂ ಪಾರ್ಸಲ್ ಶಾರ್ಮ ತಂದ್ವಿ. ಸೊ ನನ್ನ ಫೇವ್ರೆಟ್ ಅದರಿಂದ ಅದನ್ನೇ ತಿನ್ಕೊಂಡ್ವಿ. ಸೊ ಹಾಗೆ ಬರುವಾಗ ಫುಲ್ ಸುಸ್ತಾಗಿತ್ತಲ್ಲ, ಸೊ ಸೆಕೆಂಡ್ಗೆ ಮಾಡಲಿಕ್ಕೇನು ಆಗಿರಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಮಾಡೋಣ ಅಂತ ಹೇಳಿ ನಾವು ವಿಡಿಯೋನ ಸ್ಟಾಪ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪೋದು.